ಈ ಸಿನಿಮಾದಲ್ಲಿರುವ ಹೀರೋನ ಕೇಪಬಿಲಿಟಿಗೆ ಒಂದೊಳ್ಳೆಯ ಪಾತ್ರ ಸಿಕ್ಕಿಲ್ಲ ಅಂತ ಈ ಸಿನಿಮಾ ನೋಡುವಾಗ ನಂಗೆ ಅನಿಸ್ತು. ಆ್ಯಂಡ್ ಆ ಸಿನಿಮಾನೇ ವಿಕಾಸ್ ಪಂಪಾಪತಿಯವರು ಡೈರೆಕ್ಟ್ ಮಾಡಿ ರಿಷಿ ಪ್ರಣೀತಾ ಸುಭಾಷ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ರಾಮನ ಅವತಾರ. ರಿವ್ಯೂಗೂ ಹೋಗೋಕ್ಕೂ ಮುಂಚೆ ನೀವೇನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ನಮಗೆ ಮುಖ್ಯವಾಗಿ ಸಿಗೋ ಪಾತ್ರದ ಹೆಸರು ರಾಮಕೃಷ್ಣ ಅಲಿಯಾಸ್ ಜೆಂಟಲ್ಮನ್ ರಾಮ. ಊರಿನಲ್ಲಿ ಖಾಲಿ ಪೀಲಿ ಹೊಡ್ಕೊಂಡಿದ್ದ ಇವನು ಒಂದು ಹುಡುಗಿಯನ್ನ ಲವ್ ಕೂಡ ಮಾಡ್ತಾ ಇರ್ತಾನೆ. ಬಟ್ ಇಲ್ಲಿ ನಡೆಯುವಂಥ ಒಂದು ಘಟನೆಯಿಂದ ತನ್ನ ಊರನ್ನ ಡೆವಲಪ್ ಮಾಡಬೇಕು, ಊರಿನಲ್ಲಿರೋ ಯುವಕರಿಗೆ ತನ್ನ ಊರಿನಲ್ಲೇ ಕೆಲಸ ಸಿಗೋ ಹಾಗೆ ಮಾಡಬೇಕು ಅನ್ನೋ ಒಂದು ಥಾಟ್ ಬರುತ್ತೆ. ಸೊ ಇದಕ್ಕಾಗಿ ಅವನು ಏನು ಮಾಡ್ತಾನೆ, ಇದರಿಂದ ಅವನ ಜೀವನ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ, ಆ್ಯಂಡ್ ಅವನು ಎಂತಹ ಪರಿಸ್ಥಿತಿಗಳನ್ನು ಎದುರಿಸ್ತಾನೆ ಅನ್ನೋದನ್ನೆಲ್ಲ ನೀವು ಸಿನಿಮಾಕ್ಕೆ ಹೋಗಿ ನೋಡೇ ತಿಳ್ಕೋಬೇಕು. ಸಿನಿಮಾದಲ್ಲಿ ಇಷ್ಟ ಆಗಿದ್ದು ರಿಷಿ ಅವರ ಆ್ಯಕ್ಟಿಂಗ್. ಹೇಳಬೇಕು ಅಂದರೆ ಇಡೀ ಸಿನಿಮಾವನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ನಡೆದಿದ್ದಾರೆ ಅಂತ ಹೇಳ್ತೀನಿ. ಬಿಕಾಸ್ ಅವರ ಈ ಹಿಂದಿನ 2 ಸಿನಿಮಾಗಳ ರೀತಿಯಲ್ಲಿಯೇ ಇಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಇದು ಅವರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕೂಡ. ಆ್ಯಂಡ್ ಅವರ ಮ್ಯಾನರಿಸಮ್, ಕಾಮಿಡಿ ಇಲ್ಲಿ ಒಂದಷ್ಟು ಮಟ್ಟಿಗೆ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅರುಣ್ ಸಾಗರ್ ಅವರು ಕೂಡ ತಮ್ಮ ನಟನೆಯ ಮೂಲಕ ಪ್ರೇಕ್ಷಕರನ್ನ ಒಂದಷ್ಟು ಎಂಗೇಜಿಂಗ್ ಆಗಿ ಇಟ್ಕೊಳ್ತಾರೆ. ಆ್ಯಂಡ್ ಇಲ್ಲಿರುವಂಥ ಕೆಲವೊಂದು ಡೈಲಾಗ್, ಪೂರ್ಣ ವಿರಾಮ, ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅನ್ನೋದು, ಕನ್ನಡದಲ್ಲೇ ಹೇಳ್ಕೊಡು ಅನ್ನೋ ಲೈನ್ಸ್ಗಳು ಚೆನ್ನಾಗಿದ್ವು. ಇನ್ನು ಸಿನಿಮಾದಲ್ಲಿ ಬದಲಾಗ್ಬೋದಿತ್ತು ಅಂತ ಅನಿಸಿದ್ದು ರೈಟಿಂಗ್. ಒಂದು ಕಾಮಿಡಿ ಡ್ರಾಮಾವನ್ನು ಎಷ್ಟು ಎಂಗೇಜಿಂಗ್ ಆಗಿ ಬರ್ಕೋಬೋದಿತ್ತು ಅನ್ನೋದರ ಕಡೆ ಇನ್ನೊಂದಷ್ಟು ಗಮನ ಕೊಡಬೇಕಿತ್ತು ಅಂತ ಅನ್ನಿಸ್ತು. ಸ್ಕ್ರೀನ್ ಪ್ಲೇ ತುಂಬ ಸೀದಾ ಸಾಧನೆ ಇದೆ. ಆ್ಯಂಡ್ ಇಲ್ಲಿ ಬರುವಂಥ ಕೆಲವೊಂದು ಸ್ಟ್ರಾಂಗ್ ಸನ್ನಿವೇಶಗಳನ್ನು ಇನ್ನೂ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಬಹುದಿತ್ತು. ಸೊ ಇದರಿಂದ ಇರುವಂಥ ಕಾಮಿಡಿಗೆ ನಗು ಬರ್ತಿರಲಿಲ್ಲ. ಆ್ಯಂಡ್ ಫೀಲ್ ಆಗುವಂಥ ಸನ್ನಿವೇಶಗಳಲ್ಲಿ ಫೀಲ್ ಕೂಡ ಆಗ್ತಾ ಇರಲಿಲ್ಲ. ಆ್ಯಂಡ್ ಕೆಲವೊಂದಕ್ಕೆ ಕ್ಲಾರಿಟಿ ಕೂಡ ಇರಲಿಲ್ಲ ಅಂತ ನನಗೆ ಅನ್ನಿಸ್ತು. ಫಾರ್ ಎಕ್ಸಾಂಪಲ್, ರಾಮ ಊರು ಬಿಟ್ಟು ಬರುವಾಗ ಅವನ ಮೈ ಮೇಲೆ ಒಂದು ಶರ್ಟ್ ಕೂಡ ಇರಲಿಲ್ಲ. ಬಟ್ ಅವನಿಗೆ ಬ್ಯಾಗ್ ಹಾಗೆ ಬಟ್ಟೆ ಎಲ್ಲಿಂದ ಬಂತು ಗೊತ್ತಿಲ್ಲ. ಆ್ಯಂಡ್ ಅವನು ಒಂದು ಕೆಲಸಕ್ಕೆ ಹೋಗುವಾಗ ಒಬ್ಬರು ದುಡ್ಡು ಕೊಡೋಕ್ಕೆ ಬರ್ತಾರೆ. ಆಗ ರಾಮ ಇದೆಲ್ಲ ಬೇಡ ಅಂತ ಕೂಡ ಹೇಳ್ತಾನೆ. ಬಟ್ ಆ ದುಡ್ಡನ್ನ ತಗೊಂಡು ಹೊರಡ್ತಾನೆ. ಇದು ಯಾಕೋ ಆ ಸನ್ನಿವೇಶಕ್ಕೆ ಒಂದು ನ್ಯಾಯವನ್ನು ಒದಗಿಸ್ಲಿಲ್ಲ ಅಂತ ನಂಗೆ ಅನ್ನಿಸ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ರಾಮನಿಗೆ ಒಂದಷ್ಟು ಚಾಲೆಂಜಿಂಗ್ ಸನ್ನಿವೇಶಗಳನ್ನು ಬರ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಂಡ್ ಸಿನಿಮಾದ ಮ್ಯೂಸಿಕ್ ಹಾಗೆ ಸಿನಿಮಾಟೋಗ್ರಫಿ ಇನ್ನೂ ತುಂಬಾ ಬೆಟರ್ ಆಗಬೇಕಿತ್ತು. ಈ ಎರಡರ ವರ್ಕ್ ಚೆನ್ನಾಗಿದ್ದರೆ ಪ್ರೇಕ್ಷಕನಿಗೆ ಒಂದಷ್ಟು ಮಟ್ಟಿಗೆ ಸಿನಿಮಾಕ್ಕೆ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗ್ತಿತ್ತು. ಬಿಕಾಸ್ ಪ್ರತಿಯೊಂದು ಸೀನನ್ನು ರೀಚ್ ಮಾಡಿಸೋದ್ರಲ್ಲಿ ಇವುಗಳ ಪಾತ್ರ ತುಂಬಾ ಮುಖ್ಯ. ಬಟ್ ಇಲ್ಲಿ ಇರೋವಂಥ ಹೈಪ್ ಕೊಡೋ ಸನ್ನಿವೇಶಗಳಿಗೆ ಕೊಟ್ಟಿರುವಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ ವರ್ಕ್ ಆಗಿಲ್ಲ. ಆ್ಯಂಡ್ ಸಾಂಗ್ಸ್ಗಳು ಕೂಡ ಯಾವುದು ತಲೆಯಲ್ಲಿ ಉಳಿಲೇ ಇಲ್ಲ. ಆ್ಯಂಡ್ ಸಿನಿಮಾಟೋಗ್ರಫಿಯಲ್ಲಿ ಒಂದೊಳ್ಳೆ ವರ್ಕ್ ಮಾಡಬಹುದಿತ್ತು. ಇಲ್ಲಿರುವಂತಹ ವರ್ಕನ್ನು ನೋಡಿದ್ರೆ ನೀವಿನ್ನೂ ತುಂಬ ಹಿಂದಿದ್ದೀರಿ ಅಂತ ನಂಗೆ ಅನ್ನಿಸ್ತು. ಇದಿಷ್ಟು ನನ್ನ ರಿವ್ಯೂ. ನೀವೀಗ ಆಲ್ರೆಡಿ ಸಿನಿಮಾವನ್ನು ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಹೋಗೋಕ್ಕೂ ಮುಂಚೆ ರಿಷಿ ಅವರು ಒಂದೊಳ್ಳೆ ಪೊಟೆನ್ಷಿಯಲ್ ಇರೋವಂಥ ನಟ. ಬಟ್ ಅವರಿಗೆ ಒಳ್ಳೆಯ ಪಾತ್ರಗಳು ಸಿಕ್ಕರೆ ಅವರು ತುಂಬ ಎತ್ತರಕ್ಕೆ ಬೆಳೀತಾರೆ ಅಂತ ಹೇಳ್ತೀನಿ. ಬಿಕಾಸ್ ಈ ಮುಂಚಿನ ಸಿನಿಮಾಗಳಲ್ಲಿ ಅವರು ಅದನ್ನು ಪ್ರೂವ್ ಮಾಡಿದ್ದಾರೆ ಕೂಡ. ಸೊ ಇದರ ಕಡೆ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಹಾಗೆ ರಿಷಿ ಅವರು ಕೂಡ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.